ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಈ ಕುಂಭರಾಶಿಯವರು ಇರುವ ಯಾವುದೇ ಒಂದು ಕುಟುಂಬದಲ್ಲಿ ಕುಟುಂಬ ಸದಸ್ಯರು ಅವರನ್ನು ಹೊಂದಿರುವುದು ನಿಜಕ್ಕೂ ಒಂದು ಅದೃಷ್ಟ ಅಂತಲೇ ಹೇಳಬಹುದು. ಏಕೆಂದರೆ ಅವರು ತಮ್ಮ ಕುಟುಂಬಕ್ಕಾಗಿ ಯಾವುದೇ ಒಂದು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಈ ದುರಾದೃಷ್ಟವಶಾತ್ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಈ ಕುಂಭರಾಶಿಯವರು ತಮ್ಮ ಅಧಿಪತಿಯ ಮೇಲೆ ಈ ಶನಿಯ ಪ್ರಭಾವದಿಂದಾಗಿ ಪ್ರಸ್ತುತ ಕೆಲವು ವಿವರಿಸಲಾಗದ ತೊಂದರೆಗಳನ್ನು ಇವರು ಅನುಭವಿಸುತ್ತಾರೆ. ಕೆಲವು ಗಂಭೀರ ಮಾನಸಿಕ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಮತ್ತು ಈ ಬಹುತೇಕ ಏನಪ್ಪ ಅಂದರೆ ಮಾಡಬೇಕಾದ ಕೆಲಸಗಳು ಕೊನೆಯ ಕ್ಷಣದಲ್ಲಿ ನಿಲ್ಲುವುದರಿಂದ ಅವರು ಸ್ವಲ್ಪ ಮಾನಸಿಕವಾಗಿ ಈ ಖಿನ್ನತೆಗೆ ಒಳಗಾಗ್ತಾರೆ. ಇನ್ನು ಹೆಚ್ಚಿನದಾಗಿ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಕುಂಭರಾಶಿಯವರಲ್ಲಿ ಅನೇಕರು ತಮ್ಮ ಸಂಬಂಧಿಕರೇ ಆಗಿರಲಿ, ಸ್ನೇಹಿತರೇ ಆಗಿರಲಿ, ಅಥವಾ ಈ ರಕ್ತ ಸಂಬಂಧಿಗಳಲ್ಲಿ ಅವರ ಒಳ್ಳೆಯತನವನ್ನು ಬಳಸ್ಕೊತಾರೆ. ಅವರ ಮೂಲಕನೇ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ತಾರೆ. ಆದರೆ ಇಲ್ಲಿ ಈ ದುರಾದೃಷ್ಟವಶಾತ್ ಅನ್ನೋದು ಏನಾದರೂ ಅಗತ್ಯವಿದ್ದಾಗ, ಅವರು ಯಾವುದೇ ಒಂದು ಕಷ್ಟವನ್ನು ಎದುರಿಸಿದಾಗ, ಅವರು ಬಾಯಿ ತೆರೆದು ಸಹಾಯ ಕೇಳಿದಾಗ ಇತರರು ಯಾವುದೇ ಒಂದು ಸಂದರ್ಭದಲ್ಲೂ ಅವರಿಗೆ ಸಹಾಯ ಮಾಡಲು ಮುಂದೆ ಅನ್ನೋದು ಬರೋದೇ ಇಲ್ಲ. ಈ ಕುಂಭರಾಶಿಯವರ ದೊಡ್ಡ ದುರಾದೃಷ್ಟ ಅಂತಲೇ ಹೇಳಬಹುದು. ಅದರಿಂದ ವಿಶೇಷವಾಗಿ ಈ ರಾಶಿಯವರು ತಿಳಿದುಕೊಳ್ಬೇಕು ಅತ್ಯಂತ ಮುಖ್ಯವಾದ ವಿಷಯ. ಈ ನಮಗೆ ಸಮಸ್ಯೆ ಇದ್ದಾಗ ಮತ್ತು ನಾವು ಸಹಾಯಕ್ಕಾಗಿ ಹೆಚ್ಚಿನ ಭರವಸೆಯಿಂದ ಕಾಯುತ್ತಿರುವಾಗ ಆ ಸಮಸ್ಯೆಯನ್ನು ಇತರರು ಪರಿಹರಿಸುತ್ತಾರೆ. ನಂತರ ನಾವು ಇತರರಿಂದ ಸಹಾಯವನ್ನು ಪಡೆಯದಿದ್ದರೆ ನೋವು ವರ್ಣನಾತೀತ ಅಲ್ವಾ. ಹಿಂದೆ ನಿಮ್ಮಿಂದ ಹಲವು ಬಾರಿ ಸಹಾಯ ಅನ್ನೋದು ಪಡೆದಿರ್ತಾರೆ. ಈಗ ನಿಮಗೆ ಮೊಂಡುತನದ ಕೈ ತೋರಿಸಿದರೆ ಆ ನೋವು ಅವಮಾನವನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನ ಇದು ಆಗಾಗ್ಗೆ ಸಂಭವಿಸುತ್ತಾನೆ ಇರುತ್ತೆ. ಯಾವಾಗಲೂ ಒಂದೇ ರೀತಿ ನೀವು ಯೋಚಿಸ್ತೀರಿ, ಅಯ್ಯೋ ಏನಪ್ಪ ನಮ್ಮ ಸಂಬಂಧಿಕರು ಮತ್ತು ನಮ್ಮ ಫ್ರೆಂಡ್ಸ್ಗಳು ಅವರಿಗೆ ನಾನು ಎಷ್ಟು ಒಳ್ಳೆಯದು ಮಾಡಿದ್ದೀನಿ, ಆದರೆ ನಮಗೆ ಇವತ್ತು ಯಾರು ಒಳ್ಳೇದು ಮಾಡ್ತಾ ಇಲ್ವಲ್ಲ ಅನ್ನೋದು ನಿಮಗೆ ಮನಸ್ಸಿನಲ್ಲಿ ಬೇರೂರುತ್ತೆ. ಮತ್ತು ನನಗಿಂತ ಕೆಟ್ಟ ಜನರು ಇದ್ದಾರಾ ಅಂತ ನೀವು ಕೂಡ ಯೋಚಿಸ್ತೀರಿ. ಆದರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಒಳ್ಳೆಯತನವಿದೆಯೋ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಪ್ರೀತಿ ಇದೆಯೋ, ಇತರರ ವ್ಯಕ್ತಿಯೂ ಸಹ ಅವರ ಮನಸ್ಸಿನಲ್ಲಿ ಅದನ್ನು ಹೊಂದಿರಬೇಕು. ಆದರೆ ಅವರಿಗೆ ನಿಮಗೆ ಅಗತ್ಯವಿರುವಾಗ ಮಾತ್ರ ನಿಮ್ಮನ್ನು ಅವರು ಬಳಸ್ಕೋತಾರೆ. ಅವರ ಅಗತ್ಯಗಳನ್ನು ಪೂರೈಸಿದ ನಂತರ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಇದೇ ಅಲ್ವಾ ಆಗೋದು. ಮತ್ತೆ ಮತ್ತೆ ಸಂಭವಿಸಿದಾಗ ನೀವು ಅದರ ಬಗ್ಗೆ ಸ್ವಲ್ಪ ಅನುಭವಿಸುತ್ತೀರಿ. ತುಂಬ ಒಳ್ಳೆಯವನಪ್ಪ ಅವನು ಎಂಬ ಸೋಗನ್ನು ನೀವು ಬದಿಗಿಡುವ ಸಮಯ. ನಿಮಗೆ ಹೇಳಲು ಮುಖ್ಯವಾದ ವಿಷಯ ಅಂತ ಅಂದರೆ ದಯೆ ತೋರುವುದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತಲೇ ಹೇಳಬಹುದು. ನಮ್ಮ ಸಂಸ್ಕೃತಿ, ನಾವು ಇತರರಿಗೆ ಸಹಾಯ ಮಾಡುವುದು ತಪ್ಪಲ್ಲ, ಅದು ನಮ್ಮ ಮಾನವೀಯತೆ. ಆದರೆ ನೀವು ಇತರರಿಗೆ ಈ ಸಹಾಯ ಮಾಡಿದಾಗ ಆ ಸಹಾಯವನ್ನು ಪಡೆದ ವ್ಯಕ್ತಿ ನಿಮಗೆ ಅಗತ್ಯವಿರುವಾಗ ಕನಿಷ್ಠ ನಿಮಗೆ ಸಹಾಯ ಮಾಡ್ತಾನೆ. ಒಮ್ಮೆಯಾದರೂ ಮುಂದೆ ಬರಬೇಕು. ಆದರೆ ನೀವು ಹಾಗೆ ಮಾಡದಿದ್ದರೆ ನಿಮ್ಮನ್ನು ಮಾತ್ರ ಈ ತಪ್ಪಿತಸ್ಥರನ್ನಾಗಿ ಮಾಡಲು ಅವರು ಪ್ರಯತ್ನಿಸಿಬಿಡ್ತಾರೆ. ಅವರಿಗೆ ನೀವು ಪುನರಾವರ್ತಿಸುತ್ತಲೇ ಇರಬೇಕು. ಇತರರಿಗೆ ಸಹಾಯ ಮಾಡುವುದರಿಂದ ನೀವು ಒಳ್ಳೆಯವರಾಗ್ತೀರಾ ಅಥವಾ ಮುಗ್ಧರಾಗ್ತೀರಾ, ಅವರು ಮೂರ್ಖರಾಗುತ್ತಾರೆ. ನಿರ್ಧರಿಸುವುದು ನಿಮಗೆ ಬಿಟ್ಟಿದ್ದು. ಅವರ ದೃಷ್ಟಿಯಲ್ಲಿ ನೀವು ಅವರನ್ನು ಕರೆದರೆ ಅವರು ಉತ್ತರಿಸುತ್ತಾರೆ, ಕೇಳಿದರೆ ಅವರು ಇಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ ಅಂತ ಅವರು ನಂಬ್ತಾರೆ. ಅದಕ್ಕಾಗಿಯೇ ಅವರು ಮೂರ್ಖರೆಂದು ಭಾವಿಸುತ್ತಾರೆ. ಇಲ್ಲ ಎಂಬುದು ಅವರಿಂದ ನೀವು ಬಯಸಿದಷ್ಟು ದೂರವಿರಬೇಕು.
ವಿಶೇಷವಾಗಿ ನೀವು ಅವರಿಂದ ಹಲವು ಬಾರಿ ಸಹಾಯ ಪಡೆದಿದ್ದರೆ, ಒಮ್ಮೆಯಾದರೂ ಅವರಿಗೆ ಸಹಾಯ ಮಾಡಲು ನಿರಾಕರಿಸಿದರೆ ಅಂತಹ ಜನರಿಂದ ದೂರವಿರುವುದು. ಕಷ್ಟಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ, ನಷ್ಟಗಳಲ್ಲಿ ಸಹಾಯ ಮಾಡಲು ಸಾಧ್ಯವಾಗದಿದ್ದಾಗ, ನೋವಿನಲ್ಲಿದ್ದಾಗ, ಧೈರ್ಯ ತುಂಬಿದಾಗ, ಈ ದುಃಖಿತನಾದಾಗ ಅವರೊಂದಿಗೆ ನಿಮಗೆ ಆ ಸಂಬಂಧ ಏಕೆ ಎಂಬುದು ನಿಮ್ಮನ್ನು ಕೇಳಿಕೊಳ್ಳಿ. ಅಲ್ಲಿ ನಿಮ್ಮ ಜೀವನದ ಅರ್ಧದಷ್ಟು ಉತ್ತಮಗೊಳ್ಳುತ್ತೆ. ವಿಶೇಷವಾಗಿ ನೀವು ಜೀವನದಲ್ಲಿ ಸ್ವಲ್ಪ ಬೆಳೆಯುತ್ತಿರ್ತೀರ, ಅಂದರೆ ನೀವು ₹1 ಹೆಚ್ಚು ಸಂಪಾದಿಸುತ್ತಿರುವಾಗ, ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ವೃತ್ತಿಯಲ್ಲಿ ನೆಲೆಸುತ್ತಿರುವಾಗ, ಅಂದರೆ ಅರ್ಧದಷ್ಟು ನಿಮ್ಮ ಸಂಬಂಧಿಕರ ಈ ಕೆಟ್ಟ ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಈ ವಾಸ್ತವವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಹೊರಗಿನವರು ಯಾವಾಗಲೂ ನಮ್ಮ ಒಳಿತನ್ನು ಬಯಸ್ತಾರೆ, ಆದರೆ ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನಮಗೆ ಅವರೊಂದಿಗೆ ಹೆಚ್ಚು ಸಂಬಂಧವಿಲ್ಲ. ಆದರೆ ನಾವು ವಾಸಿಸುತ್ತಿರುವ ಜಗತ್ತಿನಲ್ಲಿ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಬೆಳೆಯುತ್ತಿದ್ದಾರೆ, ಇನ್ನೊಬ್ಬರು ಅಸಹನೀಯರಾಗಿದ್ದಾರೆ. ಇದು ನಿಜವೋ ಅಲ್ಲವೋ ಅಂತ ನಿಜವಾಗಿದ್ದರೆ ಅದು ಏನಪ್ಪ ಅಂದರೆ 100% ನಿಜ ಅಲ್ವಾ? ಹಾಗಾಗಿ ಈ ಅಂತಹ ಸಂಬಂಧಿಕರಿಂದ ಸಾಧ್ಯವಾದಷ್ಟು ನೀವು ದೂರವಿರಲು ಕಲಿಬೇಕು. ನೀವು ತುಂಬ ಬುದ್ಧಿವಂತ, ಅಂದರೆ ಕುಂಭರಾಶಿಯವರು ಆಗಿದ್ದರೆ ಅದು ನಿಮ್ಮಲ್ಲಿರುವ ಒಳ್ಳೆಯತನ. ಆ ನಿಮ್ಮ ನಗು ಬಾಯಿಂದ ಕಠಿಣ ಪದ ಹೊರಬರದಂತೆ ನಿಮ್ಮನ್ನು ರಕ್ಷಿಸುತ್ತೆ. ಕನಿಷ್ಠ ಪಕ್ಷ ನೀವು ಆ ನಗುವನ್ನು ಸ್ವಲ್ಪ ಬದಲಾಯಿಸ್ಕೋಬೇಕು ಮತ್ತು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಏಕೆಂದರೆ ಈ ನವೆಂಬರ್ ನಿಮಗೆ ಉತ್ತಮ ತಿಂಗಳು. ಧೈರ್ಯಶಾಲಿಯಾಗಿ ಇರಬೇಕು. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ 7 ವರ್ಷಗಳಿಂದನೇ ಅಂದ್ಕೊಳ್ಳಿ, ಜೀವನವು ಜೀವಂತ ನರಕವಾಗಿದೆ. ಏಕೆ? ಅವಕಾಶಗಳನ್ನು ನೀಡಲಾಗುವುದು, ಅವುಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಯಾವುದೇ ಒಂದು ತೊಂದರೆಗಳನ್ನು ಎದುರಿಸುತ್ತಿದ್ದೀರಾ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿ ಭಗವಾನರು ನಿಮಗೆ ದೊಡ್ಡ ಪರೀಕ್ಷೆಯನ್ನು ನೀಡ್ತಾರೆ. ಅಂದರೆ ಇಲ್ಲಿ ನಮ್ಮ ಶುಭ ಶನಿ ಅಲ್ಲ, ಅದು ಬದಲಾಗಿದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಏಕೆ ಇವೆ? ಅವುಗಳಲ್ಲಿ ಅತ್ಯಂತ ಕಷ್ಟಕರವಾದ ಜನ್ಮ ಅವಧಿಯನ್ನು ಈ ಶನಿ ದಶ ಎಂದು ಕರೆಯಲ್ಪಡ್ತಾರೆ. ಶನಿ ದೇವರು ನಿಮ್ಮ ಸ್ವಂತ ರಾಶಿಯಲ್ಲಿ ಕುಳಿತು ನಿಮ್ಮನ್ನು ಎಲ್ಲ ಕಡೆಯಿಂದಲೂ ಪರೀಕ್ಷಿಸುತ್ತಾರೆ. ಈ ಕಠಿಣ ಗುರು ಶತ್ರುವಲ್ಲ, ವಜ್ರವನ್ನು ಹೊಳೆಯುವಂತೆ ಮಾಡಲು ನೀವು ಅದನ್ನು ಹೊಳಪು ಮಾಡಬೇಕು. ಈ ಚಿನ್ನದ ಆಭರಣವನ್ನಾಗಿ ಮಾಡಲು ನೀವು ಅದನ್ನು ಬೆಂಕಿಯಲ್ಲಿ ಸುಡಲೇಬೇಕಾಗುತ್ತೆ. ಅದೇ ರೀತಿ ಶನಿಯು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಲು ಈ ತೊಂದರೆಗಳನ್ನು ನೀಡ್ತಾನೆ. ಈ ಸಮಯದಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಇಷ್ಟೇ. ಈ ಕುಂಭರಾಶಿಯವರೇ, ನೀವು ಈಗ ಮಾಡಬೇಕಾಗಿರುವುದು ಭಯ ಪಡುವುದು ಅಲ್ಲ, ದುಃಖಿತರಾಗುವುದು ಮೊದಲೇ ಅಲ್ಲ, ಹಿಂದಿನದ್ದು ನೆನಪಿಸಿಕೊಳ್ಳುವುದೂ ಅಲ್ಲ, ಆದರೆ ಧೈರ್ಯದಿಂದ ನಿಂತು ನಿಮ್ಮೊಳಗಿನ ಅಗಾಧ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಕೋಪ ಮತ್ತು ಕ್ರೋಧವನ್ನು ತೋರಿಸುವುದು ಮತ್ತು ಈ ಬಂಧವನ್ನು ಹಾನಿಗೊಳಿಸುವುದು ಬದಲಾಗಿ ದಿಟ್ಟ ಹೆಜ್ಜೆ ಮುಂದಿಡಿ. ಯಶಸ್ಸು ನಿಮಗಾಗಿ ಕಾಯುತ್ತಿದೆ. ನಿಮ್ಮ ಜೀವನದಲ್ಲಿ ವಸಂತಕಾಲ ಬರುತ್ತೆ. ಎಲ್ಲ ತೊಂದರೆಗಳು ದೂರವಾಗಿ ನೀವು ಸಂತೋಷ ಸಮೃದ್ಧಿಯಿಂದ, ನೀವು ಆನಂದವಾಗಿ, ಉತ್ತಮ ಆರೋಗ್ಯದಿಂದ ನೀವು ಇರ್ತೀರ. ಈ ಎಲ್ಲವೂ ಚೆನ್ನಾಗೇ ನಡೆಯುತ್ತೆ ಮುಂದೆ ಜೀವನದಲ್ಲಿ. ಯಾವಾಗಲೂ ಆಲೋಚನೆಗಳೊಂದಿಗೆ ಸಮಾಜಕ್ಕಾಗಿ ಏನನ್ನಾದರೂ ನೀವು ಮಾಡಲು ನೀವು ಬಯಸುತ್ತೀರಾ. ಈ ಮಾನವೀಯತೆಯ ಮೌಲ್ಯಗಳನ್ನು ಗೌರವಿಸುತ್ತೀರಾ. ನಿಮ್ಮ ಆಲೋಚನೆಯ ವಿಧಾನವು ತುಂಬಾ ವಿಭಿನ್ನವಾಗಿದೆ, ಅದು ಆಳವಾಗಿದೆ. ಎಲ್ಲರಂತೆ ಇದ್ದೀರಿ, ನೀವು ಯೋಚಿಸುವುದಿಲ್ಲ. ನಿಮಗೆ ಒಂದು ವಿಶಿಷ್ಟ ಮಟ್ಟವಿದೆ. ಈ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಚಲನೆಗಳು ನಿಮ್ಮ ಮೇಲೆ ಹೇಗೆ ಈ ಪರಿಣಾಮ ಅನ್ನೋದು ಬೀರುತ್ತವೆ, ಯಾವ ಕ್ಷೇತ್ರಗಳಲ್ಲಿ ಯಾವ ಅದ್ಭುತ ಫಲಿತಾಂಶಗಳು ಬರುತ್ತೆ ಎಂಬುದನ್ನು ವಿವರವಾಗಿ ನೀವು ತಿಳಿದುಕೊಳ್ಬೇಕು. ಈ ತಿಂಗಳು ನಿಮಗೆ ಎಲ್ಲ ರೀತಿಯಲ್ಲೂ ಉತ್ತಮ ಮತ್ತು ಅದ್ಭುತ ಫಲಿತಾಂಶವನ್ನು ನೀಡುತ್ತೆ. ವಿಶೇಷವಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದ ಅಡೆತಡೆಗಳು ಸುಲಭವಾಗಿ ನಿವಾರಿಸುತ್ತೀರಿ.
ನಿಮ್ಮ ಯೋಗಕಾರಕ ಶುಕ್ರನು ನವೆಂಬರ್ ತಿಂಗಳಲ್ಲಿ ನಿಮ್ಮ ಜಾತಕದಲ್ಲಿ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಚಲಿಸುತ್ತಾನೆ. ನಿಮ್ಮನ್ನು ಅದೃಷ್ಟದ ಬಾಗಿಲನ್ನು ತಟ್ಟುವಂತೆ ಮಾಡುತ್ತೆ. ಈ ಮನೆಯ ಅಧಿಪತಿ, ಅದಲ್ಲದೆ ನಿಮ್ಮ 10ನೆಯ ಅಧಿಪತಿ ಬಂದು ಈ ಮಂಗಳ ಚಲನೆಯಿಂದಾಗಿ ಈ 10ನೇ ಮನೆಯಲ್ಲಿ ಅಂದರೆ ನಿಮ್ಮ ವೃತ್ತಿಪರ ಸ್ಥಳದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ಈ ಶುಭ ಬೆಳವಣಿಗೆಗಳು ನಡೆಯುತ್ತವೆ. ಈ ಎರಡೂ ಗ್ರಹಗಳ ಸಂಯೋಜನೆಯು ನಿಮಗೆ ಅದ್ಭುತ ಅದೃಷ್ಟವನ್ನು ನೀಡುವುದಿಲ್ಲ. ಇದು ವೃತ್ತಿಪರ ಯಶಸ್ಸನ್ನು ತರುತ್ತೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಈ ಬಡ್ತಿ ಅಥವಾ ಸಂಬಳ ಹೆಚ್ಚಳವನ್ನು ಪಡೆಯುವ ಬಲವಾದ ಅವಕಾಶ ಇದೆ. ವೃತ್ತಿಪರ ಕೆಲಸದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ, ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳಿಂದ ನೀವು ಪ್ರಶಂಸೆ ಮತ್ತು ಮನ್ನಣೆಯನ್ನು ಪಡೆಯುತ್ತೀರಿ. ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ವಿಯಾಗುತ್ತೀರಿ. ನಿಮಗಾಗಿ ವಿಶೇಷ ಸ್ಥಾನವನ್ನು ಗಳಿಸುತ್ತೀರಿ. ಆದರೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲವು ಸಣ್ಣ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ನೀವು ಅವುಗಳನ್ನು ನಿಭಾಯಿಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಮತ್ತು ಚಾತುರ್ಯದಿಂದ ವರ್ತಿಸುವುದು ಒಳ್ಳೆಯದು. ಅವರ ಪಿತೂರಿಗಳ ಬಗ್ಗೆ ಎಚ್ಚರದಿಂದಿರಿ. ನಿರುದ್ಯೋಗಿಗಳಿಗೆ ಉತ್ತಮ ಕಂಪನಿಗಳಿಂದ, ವಿಶೇಷವಾಗಿ ವಿದೇಶಿ ಕಂಪನಿಗಳಿಂದ ಕೊಡುಗೆಗಳು ಸಿಗುತ್ತೆ. ವ್ಯಾಪಾರ ಮಾಡುವವರಿಗೆ ಇದು ಸುವರ್ಣ ಯುಗದಂತೆ. ನಿಮ್ಮ ವ್ಯವಹಾರವು ತುಂಬ ಕಾರ್ಯನಿರತವಾಗಿ ಲಾಭ ಗಳಿಸುವ ಬಲವಾದ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ತುಂಬ ಅನುಕೂಲಕರ ಸಮಯ. ಬಲವಾದ ಮನೆಯ ಪ್ರಭಾವದಿಂದ ನಿಮ್ಮ ವ್ಯವಹಾರದಲ್ಲಿ ಕೆಲವು ವಿಸ್ತರಣೆ ಹಾಗೂ ಹೊಸ ಬದಲಾವಣೆಗಳು ಕಂಡುಬರುತ್ತೆ. ಈ ಬದಲಾವಣೆ ಅಥವಾ ವಿಸ್ತರಣೆಯು ಅನಿರೀಕ್ಷಿತ ರೀತಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ನಿಮಗೆ ಸಹಾಯ ಅನ್ನೋದು ಮಾಡುತ್ತೆ. ಈ ತಿಂಗಳು ನೀವು ಬಹಳ ಮುಖ್ಯವಾದ ಲಾಭದಾಯಕ ವ್ಯವಹಾರವನ್ನು ಹೊಂದುತ್ತೀರಾ. ಈ ಒಪ್ಪಂದಕ್ಕೂ ಸಹಿ ಹಾಕಬಹುದು. ಆದರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಈ ಹಣಕಾಸಿನ ವಹಿವಾಟುಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಪ್ರತಿಯೊಂದು ದಾಖಲೆಯನ್ನು ಎಚ್ಚರಿಕೆಯಿಂದ ಓದಿದ ನಂತರವೇ ಒಂದು ಹೆಜ್ಜೆ ಮುಂದಿಡಿ. ಈ ತಿಂಗಳು ನಿಮಗೆ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಆರ್ಥಿಕ ಸ್ಥಿರತೆಯನ್ನು ಪಡೆಯುತ್ತೀರಿ. ಆರ್ಥಿಕ ಶಿಸ್ತು ಮತ್ತು ಈ ಹಣದ ಬಗ್ಗೆ ಎಚ್ಚರಿಕೆಯಿಂದ ಮಾತನಾಡುವುದು ಬಹಳನೇ ಇಲ್ಲಿ ಮುಖ್ಯ. ನಿಮಗೆ ಉತ್ತಮ ಆದಾಯ ಅನ್ನೋದು ಇರುತ್ತೆ. ಅನೇಕ ಮೂಲಗಳಿಂದ ನಿಮಗೆ ಹಣ ಬಂದು ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ. ನೀವು ಬಹಳ ದಿನಗಳಿಂದ ಖರೀದಿಸಲು ಬಯಸುತ್ತಿರುವ ಒಂದು ಭೂಮಿನೇ ಆಗಿರಲಿ, ಆಸ್ತಿ, ಈ ಹೊಸ ವಾಹನ ಖರೀದಿಸುವ ಸಾಧ್ಯತೆ ಕೂಡ ಇಲ್ಲಿ ಕಾಣ್ತಿದೆ. ಈ ತಿಂಗಳ 3ನೇ ವಾರದಲ್ಲಿ ಅನಿರೀಕ್ಷಿತ ಖರ್ಚುಗಳ ಸೂಚನೆಗಳು. ಇದರಿಂದ ಅವುಗಳ ಬಗ್ಗೆ ಜಾಗರೂಕರಾಗಿ ಇರಬೇಕು. ಆಸ್ತಿ ವಿಷಯಗಳಲ್ಲಿ, ವಿಶೇಷವಾಗಿ ದಾಖಲೆಗಳ ವಿಷಯದಲ್ಲಿ ಜಾಗರೂಕರಾಗಿ ಇರುವುದು ಒಳ್ಳೆಯದು. ಕುಟುಂಬ ಜೀವನವು ತುಂಬ ಸಂತೋಷದಾಯಕವಾಗಿರುತ್ತೆ. ಮನೆಯಲ್ಲಿ ಶುಭ ಘಟನೆಗಳ ಸೂಚನೆಗಳು ಇವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿಯನ್ನು ನೀವು ಕೇಳ್ತೀರಾ. ಅದು ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಸಂಗಾತಿಯ ಕೆಲಸಕ್ಕೆ ಸಂಬಂಧಿಸಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.